ನಮ್ಮಮ್ಮ ಪಾಯಸ ಮಾಡಿಕೊಡ್ತಾಳಲ್ಲ, ಅದು ನಮಗೆ ತುಂಬ ಇಷ್ಟ ಆಗತ್ತೆ. ಯಾಕೆ? ಅದು ಸರಿ, ಅಮ್ಮ ಪಾಯಸ ಹೇಗೆ ಮಾಡ್ತಾಳೆ? ಮೊದಲು ಅವಳು ಪಾತ್ರೆ ಮತ್ತು ಹಾಲಿನ ವ್ಯವಸ್ಥೆ ಮಾಡ್ಕೋತಾಳೆ, ಆಮೇಲೆ ಸಿಹಿ ವ್ಯವಸ್ಥೆ ಮಾಡ್ಕೋತಾಳೆ. ಅದಾದ್ಮೇಲೆ ಅದನ್ನ ಒಲೆ ಮೇಲೆ ತುಂಬ ಹೊತ್ತು ಬೇಯಕ್ಕಿಡ್ತಾಳೆ. ಸುಲಭ ಅಲ್ವಾ? ಅಷ್ಟು ಸುಲಭ ಏನಲ್ಲ. ಈ ಜೀವನದಲ್ಲಿ ಆನಂದದ ಪಾಯಸ ಮಾಡ್ಕೋಬೇಕು ಅಂದ್ರೂ ವಿಧಾನ ಇದೆ, ಆದರೆ ಅದಕ್ಕೆ ಸಮಯ ತುಂಬ ಬೇಕಾಗತ್ತೆ. ಶುದ್ಧ ಶುಭ್ರ ಹಾಲಿನ ಥರದ ಭಾವದಲ್ಲಿ ಯಾವತ್ತೂ ಹಾಳಾಗದ ಸಂಬಂಧಗಳ ಪ್ರೀತಿಯ ಸಿಹಿ ಸೇರಿಸಿ ಅದನ್ನ ಪ್ರಯತ್ನ ಮತ್ತು ಪರಿಶ್ರಮದ ಒಲೆ ಮೇಲೆ ತುಂಬಾ ಹೊತ್ತು ಬೇಯಿಸಿದ್ರೆ ಆಗ ಸಿದ್ಧ ಆಗತ್ತೆ ಆನಂದ ರೂಪದ ಪಾಯಸ. ಹಾಗೆ ನೆನ್ಪಿಟ್ಕೊಳ್ಳಿ, ಶುದ್ಧತೆ ಭಾವಗಳದ್ದು, ಸಿಹಿ ಪ್ರೀತಿದು, ಮತ್ತು ಪ್ರಯತ್ನ ಆತ್ಮದ್ದು. ಈ ಮೂರನ್ನು ಸೇರಿಸಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಆನಂದ ಸಿಗೋದು. ರಾಧೆ ರಾಧೆ.